ಹಲೋ. ಹಲೋ ಅಜ್ಜಿ, ನಾನು. ಓ ಮಗ, ಲಾ ಚೆನ್ನಾಗಿದ್ಯಪ್ಪ? ಚೆನ್ನಾಗಿಲ್ಲ. ಯಾಕೆ ಮಗ್ನೆ, ಏನ್ ಮಾಡ್ತಾ ಇದೀಯ? ಎಲ್ಲಿದ್ದೀಯ? ಜಯ ಅಜ್ಜಿ ಅವ್ರ ಊರಲ್ಲಿ ಇವ್ನಿ. ಯಾರ ಫೋನಿಂದ ಮಾತಾಡ್ತಾ ಇದೀಯ? ಇಲ್ಲಿ ಪದ್ಮತೆ ಮಗಳು ಅವ್ರ ಫೋನಿಂದ ಮಾತಾಡ್ತೇನೆ. ತೇಜು ಫೋನಿಂದವ? ಹೇಳವ. ಅಜ್ಜಿ, ನನ್ಗೆ ಇಲ್ಲಿ ಇರಕ್ಕೆ ಇಷ್ಟ ಇಲ್ಲ, ಊರಿಗೆ ಬರ್ತೀನಿ. ಅದಕ್ಕೆ ಅದಕ್ಕೆ ಇಷ್ಟ ಇಲ್ಲ ಅಂದಿಗೆ? ನನ್ಗೆ ಇಷ್ಟ ಇಲ್ಲ ಇಲ್ಲಿ. ಅಮ್ಮನೂ ಸರಿಯಾಗಿ ಮಾತಾಡಕ್ಕಿಲ್ಲ, ಅಜ್ಜಿನೂ ಸರಿಯಾಗಿ ಮಾತಾಡಕ್ಕಿಲ್ಲ ಅನ್ಕೊಟ್ಟೆ. ನನ್ಗೆ ಯಾಕೋ ಇಲ್ಲಿ ಇಷ್ಟ ಆಯ್ತಲ್ಲ, ಬರ್ತೀನಿ ನಾನು. ಬಂದಿಯೇ? ಅಯ್ಯೋ ನಿಮ್ಮ ಸುಮ್ಮನೆ ಅದಳಪ್ಪ, ಬಂದ್ಬಿಟ್ರೆ ನನ್ನ ಮಗನ ಕರ್ಸ್ಕೊಂಡವ್ರೆ ಅಂದ್ಬಿಟ್ಟು ನಂಬಿಬಿಟ್ಟಾಳೆ, ಜಗಳ ಮಾಡ್ತಾಳೆ ಆಮೇಲೆ. ಅಜ್ಜಿ ಪ್ಲೀಸ್ ಕಣಜ್ಜಿ, ನನ್ಗೆ ಇಲ್ಲಿ ಇರಕ್ಕೆ ಆಯ್ತಾ ಬರ್ತೀನಿ. ಅಜ್ಜಿನಿಂದ ಅಮ್ಮಯ್ಯ ಅಂತೀನಿ, ಬರ್ತೀನಿ ನಾನು ಅಲ್ಲಿಗೆ. ಅವ್ವ ಅದಕ್ಕವ್ವ, ಲ ಮಗ ಸುಮ್ಮನಿರು, ಬೈತಾರೆ ಇನ್ನು. ಈಗ ಫೋನ್ ಮಾಡಿರೋದು ಗೊತ್ತಾದ್ರು ಬಿಟ್ಟಾರಪ್ಪ. ಯಾಕೆ ಫೋನ್ ಮಾಡಕ್ಕೆ ಹೋಗಿದ್ದೆ ನೀನು? ಇರೋಗು ಸುಮ್ಮನೆ ನಿಮ್ಮ ಅಮ್ಮ ಜೊತೆ ನೀನು. ಫೋನ್ಗಿನ್ ಮಾಡ್ಬಿಡಕ್ಕನವ ನೀನು, ಬೈತಾರೆ ಗೊತ್ತಾದ್ರು ಬಿಟ್ಟಾರ ನಿನ್ನ. ಯಾಕೆ ಅವಳು ಫೋನ್ ಮಾಡಕ್ಕೆ ಹೋಗಿದೆ ಅಂದ್ಬಿಟ್ಟು. ಚೆನ್ನಾಗಿರ್ ಮಗ್ನೆ, ಅಲ್ಲೇ ಉಣ್ಕೊ ತಿನ್ಕೊಂಡು ತಾತ ತಿಂಡಿ ಗಿಂಡಿ ಅಂತ ತಗೊಡ್ತದೆ. ತಾತನ ತಿಂಡಿ ಅಂತ ಕೊಡ್ತದೆ, ನಂಗೆ ಇಲ್ಲಿ ಇರಕ್ಕೆ ಇಷ್ಟ ಆಯ್ತಲ್ಲ. ನಾನು ಬರ್ತೀನಿ, ನಾನು ಕರ್ಕೊಂಡು ಹೋಗು. ನಾನು ಬರೋಕ್ಕದವ ಅಲ್ಲಿಗೆ? ನಾನು ಬಂದು ಕರ್ಕೊಬರೋಕ್ಕೆ ಬಿಟ್ಟಾರ ಅವರು. ಈಗ ಅಲ್ಲೇ ನಿಮ್ಮ ಅಮ್ಮ ಹೆಂಗೆ ಹೊಡೆದ್ಲು ನನಗೆ ತಲೆ ಬುಂಡೆ ಹೊಡೆದಕ್ಕಿತ್ತಿಲ್ವಾ? ಇನ್ನೂ ಏನಾಗಬೇಕು? ಇರು ಮಗನೆ ಇರು, ಇನ್ನೇನು ಮಾಡಿಯಪ್ಪ, ಹಣೆ ಬರ. ಸುಮ್ಮನಿರು ನೀನು, ಆಸೆ ಮಾಡ್ಕೊಬೇಡ, ಇತ್ತಾಗಿ ನೆನ್ಕೊಬೇಡ. ಉಣ್ಕೊ ತಿನ್ಕೊಂಡು ನಿಮ್ದಾಗಿರು. ಇಲ್ಲ, ನಾನು ಇರಕ್ಕಿಲ್ಲ, ನಾನು ಬರ್ತೀನಿ ನಾನು. ತೇಜಕ್ಕನ ಕೈ ಕೊಡವ ಫೋನ. ಹಲೋ ಅವ್ವ, ತೇಜು ಚೆನ್ನಾಗಿದ್ದಿಲ್ಲ? ಚೆನ್ನಾಗಿನಿ ಕಣಜ್ಜಿ, ನೀನು? ನಾನು ಚೆನ್ನಾಗಿವ್ನಿ ಕಣವ, ಚೆನ್ನಾಗಿವ್ನಿ. ಏನಂತೆ ಒಂದು? ಅಯ್ಯೋ ಇರಕ್ಕಿಲ್ವಂತೆ ಅವನು, ಫೋನ್ ಮಾಡ್ಕೊಡು ಅಜ್ಜಿಗೆ ಅನ್ಕ ಬಂದ, ಅದಕ್ಕೆ ಅದಾಗ ಮಾಡ್ಕೊಟ್ಟೆ. ಅಯ್ಯೋ ಅವ್ವ ಗೊತ್ತಾರೆ ಸುಮ್ಮನೆ ಬಿಟ್ಟಾಳ. ಆಮೇಲೆ ಅವ್ನು ಕೊಟ್ಟು ಜಗಳಕ್ಕೆ ಬೀಳ್ತಾಳೆ, ವೇದನ್ಗೂ ಅಡ್ಗೆಳ್ದು ಬಿಟ್ಟಾಳು. ಮಾಡ್ಕೊಡ್ಬೇಡಕ್ಕ ನಾವು ಇನ್ನೊಂದು ದಿವಸ. ಅಜ್ಜಿ ಅಪ್ಪರ ಕಾಯಿಲಾದಂಗೆ ಆಗವನೆ, ನೋಡ್ಬೇಕೇನೋ. ಹೆಂಗೆ ಅಜ್ಜಿಗೆ ಫೋನ್ ಮಾಡ್ಕೊಡು ಅಂದ, ಅದಕ್ಕೆ ಮಾಡ್ಕೊಟ್ಟೆ. ಕಾಯಿಲಾಗಿದ್ದದು ಯಾಕವ? ಅಯ್ಯೋ ಇಲ್ಲಿಗೆ ನೋಡಬೇಕು ನೀವು, ಗಂಗತ್ತೆ ಹೆಂಗಾರು ಬದಲಾವಣೆನೇ ಆಗೋಗದೆ. ಅದ್ಯಾರೋ ಶ್ರೀನಿವಾಸ ಅನ್ಕೊಂಡು ಬತ್ತೇನೆ ಅವನೇ. ಅದ್ಯಾರೋ ಶ್ರೀನಿವಾಸ ಅಂದ್ಬಿಟ್ಟು ಅವ್ರ ಅತ್ತೆ ಮಗ ಅವ್ರ ಮಾವನ ಮಗನಂತೆ ಅದೆಲ್ಲ ಹೊಂಟೋಗಿದ್ದಂತೆ ತಿರುಪ್ತಿಗೆ. ಈಗ ಬಂದ್ಬಿಟ್ಟು ಏನು ಎಷ್ಟೊತ್ತಲ್ಲಿ ಇಲ್ಲಯ್ಯ, ಈ ವೈದ್ಯನ ಕಡೆಗೆ ತಲೆನೇ ಕೆಡ್ಸ್ಕತೆಯಲ್ಲ. ಸರಿಯಾಗಿ ಉಣ್ಣಕ್ಕೂ ಇಟ್ಟು ಕೊಡೋಕ್ಕಿಲ್ವಂತೆ, ಸರಿಯಾಗಿ ಉಣ್ಣಕ್ಕೂ ಇಟ್ಟು ಕೊಡ್ತಾ ಇಲ್ಲ, ಸರಿಯಾಗಿ ಮಾತಾಡ್ಸಕ್ಕೂ ಇಲ್ಲ ಅನ್ಕೊಂಡಂಗೆ ಬಂದಿತ್ತು. ಅವ್ವ ಮತ್ತೆ ಒಂದು ಕೆಲಸ ಮಾಡು, ಬಂದರೆ ಈಗ ಕೊಡು ಮಗಿಗೆ, ನೀನೇ ಈಗ ಕೊಡವ ಒಂದೊಂಚೂರು ಊಟವ. ಅಲ್ಲ ಈ ತೊಡಗಲ್ ಮುಂಡೆ ಯಾಕವ ಹಿಂಗೆ ಬುದ್ಧಿ ಕಲ್ತ್ಕೊಂಡಿದ್ದಾಳು? ಚೆನ್ನಾಗಿ ನೋಡ್ಕೊತಿದ್ಲಲ್ಲ ಮಗಿನ, ಈಗ ಯಾಕೆ ಇವೆಲ್ಲವ ಇವಳು ಅವತಾರ ಬೆಂಕಿ ಕೈವಳನ್ನ ದರ್ದ್ರ ಮುಂಡೆ ಮನೆ ಮುಂಡೆ. ಅದಕ್ಕೆ ಕಣವ ತೊಡಗಲ್ ಮುಂಡೆ ಎಲ್ಲಿ ಕಾಯ್ಕೊಂಡು ಕುಂತಿದ್ಲು. ಶಿವನೇ ಭಗವಂತ ಇವೆಲ್ಲ ನೋಡಿದ್ರೆ ನೋಡಿ ನಮಗೆ ಬೆಪ್ಪನ್ನು ಬಿಡ್ತದೆ ಕಂದ್ಬಿಡು. 6 ದಿನ ಬರೋರು 3 ದಿನಕ್ಕೂ ಬರೋಕ್ಕಿಲ್ಲ ಇವ್ರಂಗೆ ಆದರೆ. ತೊಡಗಲ್ ಮುಂಡೆ ನನಗೆ ಹೊಡೆದ್ಬಿಟ್ಟು ಬಂದ್ಲು ಕಣವ, ಹೊಡೆದ್ಬಿಟ್ಟು ಬಂದ್ಲು. ಮಾತಾಡ್ಸಲ್ಲ ನಿನ್ನ? ಇಲ್ಲ ನಾನು ಮಾತಾಡ್ಸಕ್ಕಿಲ್ಲ, ಅಮ್ಮ ಹೇಳ್ತಲ್ಲ ಅವತ್ತು ಫೋನ್ ಮಾಡಿ. ಅದಕ್ಕೆ ತಾನೇ ಇವ್ರನ್ನ ಕಾಳಜಿ ಕಳಿಸಿದ್ರು ನಾನು. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು, ನೀನು ಸುಮ್ಮನೆ ಯಾಕೆ ಕೊಡಕ್ಕೆ ಹೋಗಿದೆ? ಅಯ್ಯೋ ಅವ್ವ ಕಂಪ್ಲೇಂಟ್ ಕೊಟ್ಕೊಂಡ್ರೆ ಆಗಲೇ ಮಾಡ್ಕೊಂಡಿಯ? ಚಂದವ ಜನಗಳು ನೋಡಿ ಹೋಗಿಲ್ಲ ಇವ್ರ ಹೆಸರಿಗೆ ಅಂತವ. ಅದಕ್ಕೆ ನಾನು ಯಾವ ಕಂಪ್ಲೇಂಟ್ ಕೊಡೋದು ಬೇಡ, ಏನು ಬೇಡ ಅನ್ಕೊಳಂಗೆ ಮನೆ ಬಿಟ್ಟು ಓಡಿಸಿರೋದು ಕಣವ. ಮನೆ ಬಿಟ್ಟು ಓಡಿಸಿದ್ರು ಅಲ್ಲಿ ಯಾವ ಥರ ತೆಗ್ದಿದ್ದಾಳೆ. ಈ ವಯಸ್ಸಲ್ಲಿ ಬೇಕಂತ ಅವಳಿಗೆ ಇವೆಲ್ಲವ. ಆ ಮಗಿನ ಸಾಕೊಂಡು ಹೆಂಗೋ ನೆಮ್ಮದಿ ಕಾಲ ಕಳ್ಕೊಂಡು ಹೋಗ್ದಾನೆ ಬಿಟ್ಟು ಮುಂಡೆಗೆ ಹಾಕ್ಬೇಕು ಇವೆಲ್ಲವ. ಲೋಬರ್ ಮುಂಡೆಗೆ ಆ ಮಗ ಅದನ್ನೇ ನೋಡಿ ಬೇಜಾರಾಗದೆ ಕನಾಕು. ಅದಕ್ಕೆಲ್ಲ ಆಡ್ತಾ ಕುಂತದೆ. ಏನವ ಮಾಡಾನೆ, ಬರ್ತೀನಿ ಅಂತ ಕುಂತವನೆ. ಕರ್ಕೊಂಬಂದು ಇರ್ಸ್ಕೊಳಂಗಿದ್ದದ ಬಿಟ್ಟಾಳ ಏನು? ನನ್ನ ಮಗನೇ ಕರ್ಕೊ ಹೋಗಿದ್ರಿ ಅಂದ್ಬಿಟ್ಟು ಸುಮ್ಮನೆ ಅದದ. ಅದಕ್ಕೆ ಮಾಡ್ಕೊಡು ಅಂತ ಅಂದ ಫೋನ, ಅದಕ್ಕೆ ಮಾಡೋದ ಅಂದ್ಬಿಟ್ಟು ಹಂಗೆ ಮಾಡಿದೆ. ಅಯ್ಯೋ ನನ್ನ ಕಂದ್ವೆ, ಅದು ಯಾವ ವನವಾಸ ಹತ್ತದವ ಅಲ್ಲಿ. ಸರಿ ಕಣವ ತೇಜು, ಬಂದ್ರೆ ಫೋನ್ಗಿನು ಅಂದರೆ ಒಂದೊಂಚೂರು ಮಾಡಿಕೊಡು. ಅವ್ರಿಗೆ ಯಾರಿಗೂ ಗೊತ್ತಾಗೋದು ಬೇಡ, ಆಮೇಲೆ ಗೊತ್ತಾದರೆ ಇದನ್ಗೂ ಬೈತಾರೆ. ಒಡಗಿಡ್ದ್ಬಿಟ್ಟಾಳು ಇಟ್ಕೊಂಡು ಒಂದಮ್ಮಯ್ಯ ಕಣವ. ಅವು ಇದನ್ಗೂ ಒಂದೊಂಚೂರು ಅನ್ನಗಿನ್ನ ಏನಾರು ಇಕ್ಕೊಡು ಬಂದರೆ. ಊಟ ಗಿಟ ಕೇಳಿದ್ರೆ ಒಂಚೂರು ಒಟ್ಟು ಕೊಡವ. ಆ ತೊಡಗಲಿ ಆ ಥರ ಊಟಕ್ಕೆ ಬದಲಾಗಿರೋಳು ಅವಳು. ಆ ಮಗಿನ ನೋಡ್ಕೊಂಡಂಗೆ ಆಯ್ತಾ? ಅಯ್ಯೋ ಅದೇನು ಹಣೆ ಬರ ತಂದಿರೋದು ಅದು. ಅದ ಇತ್ತಾಗ ತಂದೆ ಪ್ರೀತಿನೂ ಇಲ್ಲ, ಇತ್ತಾಗಿ ಅವನ ಪ್ರೀತಿನೂ ಇಲ್ಲ ಆದರೆ ಹೆಂಗವ? ಅಲ್ಲ ಕರ್ಕೊಂಡು ಹೋಗುವಂಥದ್ದು ಹೆಂಗವ ಕರ್ಕೊಬರನೇ? ಬಿಟ್ಟಾಳವ ಅಲೆ ತಳ್ಳಿ ತಲೆ ಬುಂಡೆ ಬರ್ದಾಕಳೆ. ನನ್ನ ಮಗನ ಯಾಕೆ ಕರ್ಕೊ ಹೋದಿರಿ ಅಂದ್ಬಿಟ್ಟು ಬಿಟ್ಟಾಳ. ರಬಾಜಿ ಮುಂಡೆ ಊಟ್ರ ಬಜ್ಜಿ ಕಣವ. ಸಿಕ್ಕಿಲ್ಲ ಬಂದರೆ ಒಂಚೂರು ಇದನ್ಗೆ ಒಂಚೂರು ಏನಾದ್ರು ನೋಡವ, ಅದು ನಿಗಮಣೆಯ. ಸರಿ ಆಯಿತು ಬಿಡಜ್ಜಿ, ನಾನು ನೋಡ್ಕೊತೀನಿ, ನೀನು ತಲೆ ಕೆಡಿಸ್ಕೊಬೇಡ. ಬಂದಾಗ ಊಟ ಗಿಟದ ನೀ ಕೊಡ್ತೀನಿ ಬಿಡು. ಆಯಿತು ಕಣವ, ಕೊಡು ಅದ್ರ ಕೈಲಿ. ಲೋ ಮಗ ಅಪ್ಪ ಬೇಡ ಕಣವ ಬಿಟ್ಟಾರವ ನನ್ನ. ಈಗ ಆರಿ ಹಂಗೆಲ್ಲ ಇದು ಮಾಡಿದ್ರು
ನೀನು ಹೊಟ್ಟೆ ಗಿಟ್ಟ ಹಸಿದ್ರೆ ಊಟ ಗಿಟ್ಟ ಬೇಕು ಅಂದರೆ ತೇಜಕ್ಕ ಇರ್ತಾಳಲ್ಲ ಅವಳ ತಕ್ಕ ಹೋಗಿ ಇಕ್ಕಿಸ್ಕೊಂಡು ಉಣ್ಣವ. ಹೇಳಿನಿ ಇಕ್ಕೊಡ್ತಾಳೆ, ಇಕ್ಕಿಸ್ಕೊ ಉಣ್ಣು. ಬೇಡ, ನನಗೆ ಊಟ ಬೇಡ, ನಾನು ಬರ್ತೀನಿ. ಕಮಲಮ್ಮ ಏನು ಮಾಡ್ತಾ ಇದ್ದದು? ಒಳಗವಳೆ ಒಳಗವಳೆ ಕಣವ. ಅಲ್ಲಿ ಏನೋ ಕೆಲಸ ಮಾಡ್ತಾವಳೆ. ಮಾಡ್ತೀನಿ ಬಿಡು ಆಮೇಲೆ. ಕೊಡು, ಮಾತಾಡ್ತೀನಿ. ಅವ ಅದೆಲ್ಲೋ ಕೆಲಸ ಮಾಡಕ್ಕೆ ಹೋಗಳೆ. ಮನೆ ಹಿಂದ್ಗಡೆ ಇರಬೇಕು. ಬಿಡವ, ಫೋನಲ್ಲಿ ಗೇನು ಮಾತಾಡಿರೋದು ಗೊತ್ತಾಗ ಬಿಟ್ಟಾಳ ನಿಮ್ಮಮ್ಮ. ಅವೆಲ್ಲ ಗೊತ್ತಾಗೋದು ಬೇಡ. ತೇಜಕ್ಕನ ಕಲಿ ಊಟ ಗಿಟ ಇಕ್ಕಿಸ್ಕೊ ಉಂಡ್ಬಿಟ್ಟು ಹೋಗೋ ಮಗನೆ, ಹೋಗವ. ಏನಾದ್ರು ಬೇಕು ಮಾತಾಡಬೇಕು ಅಂದರೆ ಫೋನ್ ಮಾಡೋ ಕೊಡು ಅಂತ ಅನ್ನು ತೇಜಕ್ಕ ಮಾಡ್ಕೊಡ್ತಾಳೆ. ಮಾತಾಡು. ಆಯ್ತವ, ಬರ್ತೀನಿ ನಾನು ಅಂದ್ರೆ ನೀನು ನೋಡು ಹೆಂಗಂತೀಯ ಅಂತ. ಅವ್ವ ಬಂದರು ಬಿಟ್ಟಾರ. ಅವನು ಮಗ್ಳಿಗೆ ಬಂದು ಬರ್ಕೊಂಡು ನಮ್ಮನ್ನ ಹೊಡೆದು ಬರ್ದು ಗೊತ್ತಲ್ಲ ಮಗನೇ ಆಲೆಯ ಯಾವ ಥರ ಮಾಡಿದ್ರು ಅಂತವ. ನಿನಗೆ ಗೊತ್ತಲ್ಲ. ನಿಂದ ಅಮ್ಮಯ್ಯ ಅಂತೀನಿ ಕಣವ, ನಿನ್ನ ಕಾಲ್ಗಾರೆ ಬಿಡ್ತೀನಿ. ಸುಮ್ಮನಿರು ನೆಮ್ಮದಿಯಾಗಿ ಇರು. ತಾತ ಚೆನ್ನಾಗಿ ತಿಂಡಿ ತಗೊಳಕ್ಕಿಲ್ವಾ? ತಾತ ತಗೊಡ್ತದೆ, ಅಜ್ಜಿನೂ ಬೈತದೆ, ಅಮ್ಮನೂ ಬೈತದೆ, ನನಗೆ ಇಲ್ಲಿ ಇರೋಕ್ಕೆ ಆಯ್ತಾ ಇಲ್ಲ. ಆಯಿತು ಸುಮ್ಮನಿರವ, ಆಯಿತು. ಸರಿ ಆಯಿತು. ಏನಾದ್ರು ಇಕ್ಕಿಸ್ಕೊ ಉಂಡ್ಬಿಟ್ಟು ಹೋಗು ಮತ್ತೆ. ಸರಿ ಆಯ್ತು. ಮತ್ತೆ ಯಾರು ಕೊಟ್ಟಂಗೆ ಮಾತಾಡ್ತಿದ್ರಿ? ಅಯ್ಯೋ ಮಗ ಫೋನ್ ಮಾಡಿತ್ತು ಕಣವ, ಬರ್ತೀನಿ ಅನ್ಕೊಂಡು ಕೂತವನೆ. ಮಗ ಫೋನ್ ಮಾಡಿದ್ನಾ? ಅಲ್ಲಿ ತೇಜನ್ ತಕ್ಕ ಹೋಗ್ಬಿಟ್ಟು ಫೋನ್ ಮಾಡಿಸ್ಕೊಂಡಂತೆ. ಒಂಚೂರು ಮಾಡ್ಕೊಡಿ ಅಂದ್ಬಿಟ್ಟು ಬರ್ತೀನಿ ಅಂತ ಕುಂತದೆ. ಅಯ್ಯೋ ಬರ್ತೀನಿ ಅಂದರೆ ಕರ್ಕೊಂಬಂದ್ರೆ ಬಿಟ್ಟಾರತ್ತೆ. ಅಯ್ಯೋ ಬಿಟ್ಟಾರವ, ರಬಜ್ ಬಿಡಾರು ಬಿಟ್ಟಾರ. ಅವನ ಶ್ರೀನಿವಾಸ ಅಂತ ಬಂದಿದ್ನಲ್ಲ ಅವತ್ತು ಇಲ್ಲಿಗೆ ನಿಂಗಮ್ಮನ ಮನೆಗೆ. ಅವನೇನು ಎದ್ದು ಬಿದ್ದು ಬತ್ತಿದಾನಂತೆ. ಏನೇನೋ ಅಂತೆ ಕಣ್ಮಗ. ಬಾಳವ ಅತಿಯಾಗ ಆಡ್ತಾವಳೆ ಇಲ್ಲಿ ಅಂತವ. ತೇಜು ಹಂಗೆ ಅಂತಿತ್ತು. ಅದು ನೋಡೋಕ್ಕಾಗದೆ ಹಿಂಗೆ ಆಡ್ತದೆ ಮಗ ಅಂತ ಅನ್ಕೋತೀನಿ ನಾನು. ಅಜ್ಜಿನೂ ಬೈತದೆ, ಅಮ್ಮನೂ ಬೈತದೆ, ತಾತ ಮತ್ತೆ ತಿಂಡಿ ಗಿಡಿ ತಕೊಡ್ತದೆ ಅಂತದೆ. ಅಲ್ಲ ಈ ತೊಡಗಲ್ ಮುಂಡಾಗಿ ಈ ಬುದ್ಧಿ ಎಲ್ಲ ಬೇಕಾ ಮಗ? ಅಲ್ಲಕ್ಕನತೆ ಅದ್ಯಾಕತೆ ಈ ದುರ್ಬುದ್ಧಿ ಕಲ್ತ್ಕೊಂಡ್ಲು ಗಂಗೆ ಚೆನ್ನಾಗಿದ್ಲಲ್ಲ. ಕಾಣೆ ಕಣವ ಕಾಣೆ. ಪಾಪ ನನಗೆ ಹೊಟ್ಟೆ ಕಳ್ಳ ಕಿತ್ಕೊಂಡಂಗಾಯ್ತು ಪಾಪ. ಫೋನ್ ಮಾಡ್ಬಿಟ್ಟು ಬರ್ತೀನಿ ಅಂದರೆ ಬಾ ಅಂತ ಹೇಳಕ್ಕೆ ಹೋದ್ರು ಇಲ್ವಲ್ಲ ನನಗೆ ಪಾಪ. ಹರಿದ ಮಗಿಗೆ ಏನವ ಗೊತ್ತು? ಹರಿದ ಮಗಿಗೆ ಏನು ಗೊತ್ತು ಹೇಳು? ಬರ್ತೀನಿ ಅಂತ ಕುಂತದೆ. ಅಯ್ಯೋ ಕಾಣೆ ಕಣತೆ, ಇದು ಯಾಕೆ ಹಿಂಗೆ ಬುದ್ಧಿ ಕಲ್ತ್ಕೊಂಡಿದ್ದಳು ಗಂಗೆ ಸರಿ. ಅಯ್ಯೋ ಥೂ, ತೊಡಗಲಿ ನೋಡವ ನೋಡು ಯಾವ ಥರ ಆಡ್ತಾ ಇದ್ದಾಳು ಅಂದ್ಬಿಟ್ಟು. ಪಾಪ ಮಗ ಬರ್ತೀನಿ ಅಂದರೆ ಬಾ ಅನ್ಬೇಕಾಗಿತ್ತು. ಇಲ್ಲಿ ಬಂದು ಕುಣಿಲ್ಲ ಆಮೇಲೆ ಅವನು ಮಗಳುವೆ ಕರ್ಸ್ಕೊಂಡವ್ರೆ ಅಂತವ. ಬೇಡ ಸುಮ್ಮನಿರು, ಇರ್ಲಂತೆ ಅಲ್ಲೇ ಇರಲಿ ಸುಮ್ಮನಿರು. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಮಗ ಪಾಪ ಫೋನ್ ಮಾಡಿಬಿಟ್ಟು ಏನೋ ಗೋಳೋ ಅಂತದೇ ಕೂತದೆ. ಬರ್ತೀನಿ ಅಂತ ಕರ್ಕೊಂಬಂದ್ರೆ ಸುಮ್ಮನಾದಳ ತೊಡಗಲಿ, ಸುಮ್ಮನಾದಳ ಹೇಳಿ. ನಿಜವಾಗ್ಲೂ ಏನು ಮಾಡಬೇಕು ಏನೋ ಒಂದು ಅರ್ಥ ಆಯ್ತಾರ ನನಗಂತುವೆ. ಅಯ್ಯೋ ಹೊಟ್ಟೆ ಕಳ ಕಿತ್ಕೊಳಂಗಾಯ್ತಾ ಕುಂತದೆ. ಏನು ಮಾಡೋದು ಏನೋ ಒಂದು ಗೊತ್ತಾಯ್ತಾರ ಕಣಪ್ಪ. ಸರಿ ಏನು ಮಾಡೋಣ ಏನು ಅಂತವ ದಯವಿಟ್ಟು ಒಂಚೂರು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.